ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರ್ತಕ್ಕಂಥ ಖಲೀಲ್ ಗಿಬ್ರಾನ್ ರವರು ರಚಿಸಿರ್ತಕ್ಕಂಥ ಆನ್ ಚಿಲ್ಡ್ರನ್ ಪದ್ಯದ ಶಾರ್ಟ್ ಸಮ್ಮರಿ, ಇದು ಚಿಕ್ಕದಾದ ಒಂದು ಸಮ್ಮರಿಯನ್ನು ನಾನು ತಿಳಿಸ್ತಾ ಇದ್ದೀನಿ. ಮುಖ್ಯವಾದ ಪಾಯಿಂಟ್ಸ್ಗಳು ಓದ್ಕೊಳ್ಳಿಕ್ಕೆ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ದ ಪ್ರಾಫೆಟ್ ಸೇಸ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಅಂದರೆ ಪ್ರಾಫೆಟ್ ಅಂದರೆ ಪ್ರವಾದಿ. ಅವರು ಒಂದು ಬಂದರಿನ ಹತ್ತಿರ ಒಂದು ಹಡಗಿಗಾಗಿ ಕಾಯ್ತಾ ಇರ್ತಾರೆ, ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತ. ಅವರು ಧರ್ಮಗುರುಗಳು ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವರಿಗೆ ಒಬ್ಬ ಮಹಿಳೆ ಮಗು ಹಿಡ್ಕೊಂಡಿರ್ತಕ್ಕಂಥ ಚಿಕ್ಕ ಮಗುವನ್ನು ಹಿಡ್ಕೊಂಡಿರ್ತಕ್ಕಂಥ ಮಹಿಳೆ ಕೇಳ್ತಾಳೆ, ಮಕ್ಕಳ ಬಗ್ಗೆ ನಮಗೆ ಹೇಳಿ ಅಂತೇಳಿ ಹೇಳ್ತಾರೆ. ಟಾಕ್ ಟು ಅಸ್ ಆಫ್ ಚಿಲ್ಡ್ರನ್. ಅದಕ್ಕೆ ಅವರು ಉಪದೇಶವನ್ನು ಈ ರೀತಿ ಮಾಡ್ತಾರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕೆ ಈ ಥರ ಹೇಳ್ತಾರೆ ಅಂತಂದರೆ, ನೀವು ಭಾಳಷ್ಟು ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ, ಮಕ್ಕಳ ಬಗ್ಗೆ ಅತಿಯಾದ ಪೊಸೆಸಿವ್ನೆಸ್ ಅಂದ್ಬಿಟ್ಟು, ಅತಿಯಾದ ನಮ್ಮ ಮಕ್ಕಳು ಹಾಗೆ ಹೀಗೆ ಅಂತಕ್ಕಂಥ ಒಂದು ರೈಟ್ಸ್, ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಒಂದು ಭಾವನೆಯನ್ನು ಹೊಂದಿರ್ತಾರೆ. ಆ ರೀತಿ ಇರಬೇಡಿ ಅಂತಕ್ಕಂಥದ್ದು ಹೇಳ್ತಾರೆ ಕವಿ. ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್. ಅಂದರೆ ಅವರು ನಿಮ್ಮ ಮೂಲಕ ಬಂದಿದ್ದಾರೆ, ನೀವು ಒಂದು ರೀತಿ ವೆಹಿಕಲ್, ನಿಮ್ಮ ಮೂಲಕ ಅವರು ಬಂದಿದ್ದಾರೆ, ತಂದೆ ತಾಯಿಗಳ ಮೂಲಕ ಬಂದಿದ್ದಾರೆ. ಆದರೆ ಅವರು ನಿಜವಾಗಿಯೂ ಲೈಫ್ನ ಮಕ್ಕಳು, ಜೀವದ ಮಕ್ಕಳು. ಅದು ಲಾಂಗಿಂಗ್ ಅಂದರೆ ಬಯಸ್ತಾ ಇರುತ್ತೆ. ಅಂದರೆ ಈ ಲೈಫ್ ಅಂತಕ್ಕಂಥದ್ದು ಅದರ ಸೃಷ್ಟಿ ಮಕ್ಕಳು ಅಂತಕ್ಕಂಥದ್ದು. ಅವರು ಆ ಸೃಷ್ಟಿ ಲೈಫ್ ಅಂತಕ್ಕಂಥದ್ದು ತನ್ನ ಸೃಷ್ಟಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತದೆ ಅಂತಕ್ಕಂಥದ್ದು. ನೀವು ಬರೀ ನೆಪ ಮಾತ್ರ ಅಂತಕ್ಕಂಥದ್ದನ್ನು ಪೇರೆಂಟ್ಸ್ಗೆ ಹೇಳ್ತಾನೆ. ದೇ ಮೇ ಕಮ್ ಥ್ರೂ ಪೇರೆಂಟ್ಸ್ ಬಟ್ ನಾಟ್ ಫ್ರಮ್ ದೆಮ್. ಅವ್ರ ಪೇರೆಂಟ್ಸ್ಗಳ ಮೂಲಕ ಬಂದಿದ್ದಾರೆ, ಆದರೆ ಅವರಿಂದನೇ ಬಂದಿಲ್ಲ. ಅಂದರೆ ನೀವು ಪೇರೆಂಟ್ಸು ಸೃಷ್ಟಿಕರ್ತರಲ್ಲ ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಆಸ್ ಪೇರೆಂಟ್ಸ್ ಟು ಗಿವ್ ಲವ್ ಟು ದ ಚಿಲ್ಡ್ರನ್. ಪೇರೆಂಟ್ಸಿಗೆ ಕೇಳ್ಕೊಳ್ತಾನೆ, ನೀವು ಮಕ್ಕಳಿಗೆ ಪ್ರೀತಿಯನ್ನು ಕೊಡಿ, ಬಟ್ ನಾಟ್ ದೇರ್ ಥಾಟ್ಸ್ ಆನ್ ಚಿಲ್ಡ್ರನ್. ಮಕ್ಕಳಿಗೆ ಆಲೋಚನೆಗಳನ್ನು ಹೇರಬೇಡಿ. ಯಾಕೆ ಆಲೋಚನೆಗಳನ್ನು ಹೇಳಬೇಕು ಅಂದರೆ, ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಯಾಕೆಂದರೆ ಅವರಿಗೂ ಅವ್ರದ್ದೇ ಆದ ಆಲೋಚನೆಗಳಿರ್ತವೆ, ನಮ್ಮ ಆಲೋಚನೆಗಳನ್ನು ಅವ್ರ ಮೇಲೆ ಹೇರಬಾರ್ದು ಅಂತಕ್ಕಂಥದ್ದು ಪೇರೆಂಟ್ಸ್ಗಳಿಗೆ ಹೇಳ್ತಾನೆ. ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಅವ್ರದ್ದು ಏನಿದ್ರು ಫ್ಯೂಚರು, ಪೇರೆಂಟ್ಸ್ ಏನಿದ್ರು ಪಾಸ್ಟು, ಚಿಲ್ಡ್ರನ್ ಏನಿದ್ರು ಫ್ಯೂಚರು. ಈ ಗ್ಯಾಪು ಜಾಸ್ತಿ ಆಗ್ತಾ ಹೋಗ್ತದೆ ವಯಸ್ಸಾದಂಗೆಲ್ಲ. ಚಿಲ್ಡ್ರನ್ನು, ಮಕ್ಕಳು ಎಲ್ಲ ಫ್ಯೂಚರಿಗೆ ಸೇರಿದ್ದಾರೆ. ಅವರ ಮನೆ ಇರ್ತಕ್ಕಂಥ ಫ್ಯೂಚರ್ನಲ್ಲಿ ದೇ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಅಂತ ಹೇಳ್ತಾರೆ. ಅವರು ನಾಳೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು. ಪೇರೆಂಟ್ಸ್ ಏನಿದ್ರು ಪಾಸ್ಟು, ಚಿಲ್ಡ್ರನ್ ಏನಿದ್ರು ಫ್ಯೂಚರು ಅಂತಕ್ಕಂಥ ವಿಚಾರವನ್ನು. ಅಂದರೆ ಅವರಿಗೆ ನಾವು ಆಶೀರ್ವಾದ ಮಾಡಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು, ಅವರಿಗೆ ಎನ್ಕರೇಜ್ ಮಾಡಬೇಕು. ಅವರ ಭವಿಷ್ಯ ಉಜ್ವಲ ಆಗಲಿಕ್ಕೆ ನಾವು ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಪೇರೆಂಟ್ಸ್ ಕ್ಯಾನಾಟ್ ವಿಸಿಟ್ ದ ಫ್ಯೂಚರ್. ಪೇರೆಂಟ್ಸು ಯಾವುದೇ ಕಾರಣಕ್ಕೂ ಆ ಫ್ಯೂಚರ್ಗೆ ಬರಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಆಯಸ್ಸು ಇರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಒಂದು ರೀತಿಯ ಒಂದು ಬೇಸ್ಮೆಂಟ್ ಹಾಕ್ಕೊಡ್ಬೇಕು, ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಪೇರೆಂಟ್ಸ್ ಆರ್ ಕಂಪೇರ್ ಟು ಬೋಸ್ ಆ್ಯಂಡ್ ಚಿಲ್ಡ್ರನ್ ಆರ್ ಆ್ಯರೋಸ್. ಪೇರೆಂಟ್ಸ್ ಇಲ್ಲಿ ಒಂದು ಬಿಲ್ಲು ಮತ್ತು ಬಾಣದ ಮೂಲಕ, ಒಂದು ಸಂಕೇತದ ಮೂಲಕ ಮಕ್ಕಳ ಮತ್ತು ತಂದೆ ತಾಯಿಗಳ ಸಂಬಂಧವನ್ನು ತಿಳಿಸ್ತಾ ಇದ್ದಾರೆ. ಪೇರೆಂಟ್ಸ್ ಅಂದರೆ ಯಾರು? ಬೋಸ್ ಅಂದರೆ ಬಿಲ್ಲುಗಳು, ಚಿಲ್ಡ್ರನ್ ಅಂದರೆ ಮಕ್ಕಳು ಅಂದರೆ ಬಾಣಗಳು, ಲಿವಿಂಗ್ ಆ್ಯರೋಸ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ಹ್ಯಾಂಡಲ್ ಮಾಡ್ತಕ್ಕಂಥವ್ರು ಯಾರು? ಗಾಡ್ ಈಸ್ ದ ಆರ್ಚರ್. ಗಾಡ್ ಅಂತಕ್ಕಂಥವ್ರು ದೇವರು ಇಲ್ಲಿ ಬಿಲ್ಲುಗಾರನಾಗಿದ್ದಾರೆ. ಆರ್ಚರ್ ಅಂದರೆ ಬಿಲ್ಲುಗಾರ. ಹಿ ಬೆಂಡ್ಸ್ ದ ಬೋ ಟು ಗೋ ಫಾಸ್ಟ್ ಆ್ಯಂಡ್ ಫಾರ್. ಈ ಅಂದರೆ ಇಲ್ಲಿ ದೇವರು ಬಿಲ್ಲುಗಾರ. ಆತ ಬೆಂಡ್ ಮಾಡ್ತಾನೆ, ಬಗ್ಗಿಸ್ತಾರೆ. ಯಾಕಾಗಿ ಅಂತಂದರೆ, ಈ ಬಿಲ್ಲನ್ನು ಬಗ್ಸೋದು, ಬೆಂಡ್ಸ್ ದ ಬೋವನ್ನು ಬಿಲ್ಲನ್ನು ಬಗ್ಗಿಸ್ತಾರೆ. ಯಾಕೆಂದರೆ ಬಾಣಗಳು ಮುಂದೆ ಹೋಗ್ಲಿಕ್ಕೋಸ್ಕರ, ಮಕ್ಕಳಿಗೆ ಉತ್ತಮ ಭವಿಷ್ಯ ಆಗಲಿಕ್ಕೋಸ್ಕರ ತಂದೆ ತಾಯಿಗಳು ಆಗಬೇಕು, ಕಷ್ಟಪಡಬೇಕು. ಆ ದೇವರು ಆ ರೀತಿ ಕಷ್ಟಗಳನ್ನು ಕೊಡ್ತಾನೆ. ಆಗ ಟು ಗೋ ಫಾಸ್ಟ್ ಆ್ಯಂಡ್ ಫಾರ್. ಆಗ ಮಕ್ಕಳು ಜೀವನದಲ್ಲಿ ತಮ್ಮ ಸಾಧನೆಯಲ್ಲಿ
ಫಾಸ್ಟಾಗಿ ಹೋಗ್ತಾರೆ, ಒಂದು ವೇಗವಾಗಿ ಸಾಗ್ತಾರೆ ಮತ್ತು ಫಾರ್ ದೂರಕ್ಕೆ ಸಾಗ್ತಾರೆ. ಅವರಿಗೆ ಈ ಗುರಿ ಇಡ್ತಕ್ಕಂಥದ್ದು ದೇವರು, ಅವರು ಮುಂದೆ ಸಾಗಲಿಕ್ಕೆ ಒಂದು ಮಾರ್ಗದರ್ಶನ, ಒಂದು ಸಹಾಯ ಮಾಡ್ತಕ್ಕಂಥದ್ದು ದೇವರು. ಅದರ ಪೇರೆಂಟ್ಸು ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ರೀತಿ ವಿನಯತೆಯನ್ನು, ಬಾಗುವಿಕೆಯನ್ನು, ಶ್ರಮವನ್ನು ಮಾಡಬೇಕಾಗ್ತದೆ. ಆದರೆ ದೇವರು ಅವರ ಸುಖವನ್ನು ಬಯಸ್ತಾನೆ. ಅವರು ಖುಷಿಯಾಗಿರಬೇಕು ಪೇರೆಂಟ್ಸ್ಗಳು, ಆಮೇಲೆ ರೆಸ್ಟಿಗೆ ಬರಬೇಕು, ಅವರು ಖುಷಿಯಾಗಿರಬೇಕು, ಇಬ್ಬರನ್ನೂ ಪ್ರೀತಿಸ್ತಾನೆ ದೇವರು ಅಂತಕ್ಕಂಥ. ವಿದ್ಯಾರ್ಥಿಗಳೇ, ಈ ವಿಡಿಯೋ ತಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಚಾನಲ್ನಲ್ಲಿ ಹಲವಾರು ನಿಮ್ಮ ಪಾಠಗಳಿಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ನ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳಿವೆ. ಎಲ್ಲ ಹಲವಾರು ಬಹುಮುಖ್ಯ ಪ್ರಶ್ನೆಗಳಿಗೆ ಉತ್ತರಗಳಿವೆ. ತಾವು ಚೆಕ್ ಮಾಡಿಕೊಂಡು ವೀಕ್ಷಣೆ ಮಾಡಿ. ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ತಾವು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು.